ನಮಸ್ಕಾರ. ನನ್ನ ಹೆಸರು ರತ್ನ. ಕಗ್ಲಿಪುರ. 15 ವರ್ಷದಿಂದ ನಾಟಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಗುರುಗಳಾದ ರಾಜು ಅನ್ನೋರು ನನಗೆ ನಾಟಿ ವೈದ್ಯರಾಗಿ ಕೆಲಸ ಕಲಿಸ್ಕೊಟ್ರು. ಆಗಿಂದ ನಾನು ಇಂಗ್ಲೀಷ್ ಮೆಡಿಷನ್ ಏನಕ್ಕೆ ಹೋಗಬೇಕು, ಈಗ ಆಗಿಂದ ನಾಟಿ ಕ್ಲಿನಿಕ್ಕು ಕೆಲಸ ಮಾಡ್ತಾಯಿದ್ದು. ಈಗ ಇಂಗ್ಲೀಷ್ ಮೆಡಿಸನ್ನು ಅಂತಂದರೆ ದುಡ್ಡಿದ್ರೆ ಮಾತ್ರ ಇಂಗ್ಲೀಷ್ ಮೆಡಿಸನ್ನು. ಈ ನಾಟಿ ಕೆಲಸದವರೆಲ್ಲ ಏನಪ್ಪ ಅಂತಂದರೆ ಒಂದು ಸೊಪ್ಪಿನಲ್ಲಾಗಲಿ ಒಂದು ಗಿಡಮೂಲಿಕೆಲಾಗಲಿ ಕೆಲಸ ಮಾಡ್ಬೋದು. ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಶ್ರೀಮಂತರುಗಳು ಇಂಗ್ಲೀಷ್ ಮೆಡಿಷನ್ನಲ್ಲೇ ರೆಡಿ ಮಾಡ್ಕೊತಾರೆ. ಬಡವರು ಬಂದು ನಾಟಿ ವೈದ್ಯರ ಹತ್ರ ಬರ್ತಾರೆ. ಈಗ ನಾನು 8 ವರ್ಷದಿಂದ ಇಲ್ಲಿ ಕಗ್ಲಿಪುರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಹಳ್ಳಿ ಜನಗಳೆಲ್ಲ ನಾಟಿ ವೈದ್ಯರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ಪರವಾಗಿಲ್ವಂತೆ. ಇನ್ನೊಬ್ಬರು ನನಗೆ ಹೇಳಿದ್ರು ಮೇಡಮ್ ಅವರೇ ಅಂತ ಬರ್ತಾರೆ. ಇಲ್ಲಿ ಕೈ ಮುರಿದೋಗ್ಲಿ, ಕಾಲು ಮುರಿದೋಗಿದ್ರೆ, ಕೀಲು ಬಿಟ್ಟಿದ್ರೆ ಎಲ್ಲ ನೋಡ್ತಾ ಇದ್ದೀನಿ. ಬಂದು ಎಲ್ಲರಿಗೂ ರೆಡಿಯಾಗಿದೆ ಅಂತ ಬಂದು ಹೇಳ್ತಾರೆ. ಫಸ್ಟು ನನಗೆ ಸ್ವಲ್ಪ ಜನ ಬರ್ತಾಯಿದ್ರು, ಈಗ ತುಂಬಾ ಜನ ಬರ್ತಾ ಇದ್ದಾರೆ. ಅವ್ರಿಗೂ ಅನುಕೂಲ ಆಗ್ತಾಯಿದೆ. ಪರವಾಗಿಲ್ಲಪ್ಪ, ನಾವು ಬಡವರು ಅಂಥವ್ರಿಂದ ನಾವು ಚೆನ್ನಾಗಿ ಕೈ ಕಾಲೆಲ್ಲ ರೆಡಿ ಆಗ್ತಾಯಿದೆ ಅಂತ ಬರ್ತಾ ಇದ್ದಾರೆ. ಈಗ ನನಗೊಂದು ಹೆಸರಿದೆ. ಕಗ್ಲಿಪುರದಲ್ಲಿ ನಾಟಿ ಚಿಕಿತ್ಸೆ ಇರಲಿಲ್ಲ. ಈಗ ನಾನು 8 ವರ್ಷದಿಂದ ಬಂದು ನಾಟಿ ಚಿಕಿತ್ಸೆ ಮಾಡಿದೆ. ಈಗ ಅಕ್ಕಪಕ್ಕದ ಹಳ್ಳಿ ಎಲ್ಲ ಫಸ್ಟು ಕಡಿಮೆ ಜನ ಬರ್ತಾಯಿತ್ತು. ಈಗ ಒಬ್ರಿಗೊಬ್ರು ಜಾಸ್ತಿ ಜನ ಹೇಳಿ, ಇಲ್ಲ ಅಲ್ಲಿ ಪರವಾಗಿಲ್ಲ, ಅಲ್ಲಿ ಮೇಡಮ್ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಇವಾಗ ತುಂಬ ಊರುಗಳ ಕಡೆಯಿಂದ ಬರ್ತಾರೆ. ಇಲ್ಲಾಂದ್ರೂ ಒಂದು 70 ಹಳ್ಳಿ 80 ಹಳ್ಳಿಗೆ ಹೆಸರುವಾಸಿಗೆ ಬಿಡದಿಲೂ ಒಂದು ನಾಟಿ ಚಿಕಿತ್ಸೆ ಇದೆ. ಅದರಿಂದ ಇಲ್ಲಿ ನಾನು ಕೈ ಮುರಿಯೋದಕ್ಕೆ ಆಗಲಿ ನಾಟಿ ಔಷಧಿ ಕೊಟ್ಟೇ ರೆಡಿ ಮಾಡ್ತಾಯಿದ್ದೀನಿ. ಒಂದು ಗಿಡಮೂಲಿಕೆ ಔಷಧಿ ಕೊಡ್ತೀನಿ. ಶುಗರ್ಗಾಗಲಿ, ಕೈ ಮುರಿದಿರೋದಕ್ಕಾಗಲಿ, ಸೊಂಟ ನೋವಾಗಲಿ ಗಿಡಮೂಲಿಕೆಯಿಂದನೇ ನಾನು ಕೊಡೋದು. ಶುಗರ್ ಇರೋರು ಬರ್ತಾರೆ, ಮಂಡಿ ನೋವರು ಬರ್ತಾರೆ. ಮಂಡಿ ನೋವಿಗೆ ಇದನ್ನು ಈ ಎಲೆ ತೊಗೊಂಡು ಹರಳೆಣ್ಣೆ ಸವರಿ ಸ್ವಲ್ಪ ಅರಿಶಿನ ಸವರ್ಬಿಟ್ಟು ಉಗುರಲ್ಲೆಲ್ಲ ಗಿಲ್ಬಿಟ್ಟು ಒಂದು ದೀಪದಲ್ಲಿ ಬಿಸಿ ಮಾಡಿ ಮತ್ತು ಅದು ಮಂಡಿಗೆ ಕಟ್ಟಿದ್ರೆ, ಮಂಡಿ ಊತ ಇದ್ದರೆ, ಮಂಡಿ ನವಿದ್ರೆ ಎಲ್ಲ ಹೋಗುತ್ತೆ. ಸುಮಾರು ಜನ ಅದನ್ನು ಪ್ರಯತ್ನ ಪಟ್ಟು ಪರವಾಗಿಲ್ಲ ಮೇಡಮ್ ಅವರೇ, ನೀವು ಹೇಳಿದ ಮೇಲೆ ಮಂಡಿ ನೋವೆಲ್ಲ ಕಡಿಮೆ ಆಯಿತು, ನನಗೆ ಈ ಕೆಲಸ ಮಾಡಿದ್ದೀನಿ ಅಂತ ಈಗ ಅರ್ಧ ಜನ ಮನೆಯಲ್ಲೇ ಮಾಡ್ಕೊತಾರೆ. ನಾನೇ ಹೇಳ್ಕೊಡ್ತೀನಿ, ಮನೇಲೇ ಮಾಡ್ಕೊಳ್ಳಿ ನೀವೇನೇನೇ, ದುಡ್ಡು ಇರೋಲ್ಲ, ಖರ್ಚಿರಲ್ಲ ಅಂಥೇಳಿ ನಾನು ಹೇಳಿ ಕಳಿಸ್ತೀನಿ. ಅದನ್ನು ಅವರೇ ಮಾಡ್ಕೊತಾರೆ ಹಳ್ಳಿ ಜನಗಳೆಲ್ಲ. ಬೇವಿನ ಸೊಪ್ಪು ಶುಗರ್ಗೆ ಪುಡಿ ಮಾಡೋದಕ್ಕೆ, ಮತ್ತು ನೇರಳೆ ಎಲೆ, ಮತ್ತು ಚೀಪೆ ಎಲೆ, ಕರಿಬೇವಿನ ಸೊಪ್ಪು, ಮತ್ತು ಮೆಂತ್ಯ, ಮತ್ತು ಜೀರಿಗೆ ಇಷ್ಟನ್ನು ನೆರಳೆಲೆ ಒಣಗಾಕಿ ಪುಡಿ ಮಾಡಿ ಬೆಳಗ್ಗೆ ಟೈಮು ಊಟ ಮಾಡೋಕ್ಕಿಂತ ಮುಂದೆ ಆಳೊಟ್ಟೆಲಿ 2 ಸ್ಪೂನ್ ಹಾಕಿ ಬಿಸಿನೀರಲ್ಲಿ ಕುಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ. ಒಬ್ಬರು ಬೆನ್ನನ ಮೂಳೆ ಮುರಿದೋಗಿತ್ತು. ಆ ಬೆನ್ನನ ಮೂಳೆ ಮುರಿದಿದೆ ಅನ್ನೋದು ಗೊತ್ತಿಲ್ಲ, ಕಾಲು ಸ್ವಾಧೀನ ಇರಲಿಲ್ಲ, ಒಂಥರ ಕೋತಿ ನಡ್ಕೊಬಂದಂಗೆ ನಡ್ಕೊಬರ್ತಾ ಇದ್ದಿದ್ದು. ಫಸ್ಟ್ ದಿನ ಬರಬೇಕಾದ್ರೆ 4 ಜನ ಎತ್ಕೊಂಬಂದರು. ನಾನು ನೋಡಿದ್ರೆ ಕಾಲು ಸ್ವಾಧೀನ ಇರಲಿಲ್ಲ, ಒಂಥರ ಕೋತಿ ಥರನೇ 4 ಕಾಲಲ್ಲೇ ಕೂತಿದ್ರು. ಆಮೇಲೆ ನಾನು ಉಲ್ಟಾ ಮಲ್ಕಪ್ಪ ಅಂತ ಹೇಳ್ಬಿಟ್ಟು ಉಲ್ಟಾ ನೋಡಿದ್ದಕ್ಕೆ ಬೆನ್ನನ ಮೂಳೆ ಈ ಥರ ಮುರಿದೋಗಿತ್ತು, ಹಿಂಗಿತ್ತು. ಅದನ್ನು ನಾನು ಸ್ಟ್ರೈಟ್ ಮಾಡಿ ಕೂರಿಸ್ದೆ. ಫಸ್ಟು ಬಾತ್ರೂಮ್ಗೆ ಹೋಗೋದು ಗೊತ್ತಾಗ್ತಾ ಇರಲಿಲ್ಲ, ರೀಸಸ್ಗೆ ಹೋಗೋದು ಗೊತ್ತಾಗ್ತಾ ಇರಲಿಲ್ಲ. ಆ ಬೆನ್ನನ ಮೂಳೆ ಯಾವಾಗ ಪ್ರೆಸ್ ಮಾಡಿ ಕಟ್ಟಾಕ್ತೆ ಆವಾಗ ಅವ್ರಿಗೆಲ್ಲ ಗೊತ್ತಾಯಿತು. ಫಸ್ಟ್ ಟೈಮು ಕುತ್ಕೊಂಡ್ರು, ಒಂದು 2 ಕಟ್ಟು ಆದಮೇಲೆ ಸ್ವಲ್ಪ ಎದ್ದು ನಿಂತ್ಕೊಂಡ್ರು. ಒಂದು 3ನೇ ಕಟ್ಟು 4ನೇ ಕಟ್ಟಿಗೆ ಒಂದು ಕೋಲ್ ಇಟ್ಕೊಂಡು ನಡೆದ್ರು. ಒಂದು 6ನೇ ಕಟ್ಟಿಗೆ ಏನು ಮಾಡ್ರು, ವಾಕರ್ ಹಿಡ್ಕೊಂಡು ನೀಟಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆದರು. ಆಮೇಲೆ ಮತ್ತೆ ಆರಾಮಾಗಿ ಅವರು ಕೈ ಹಿಡ್ಕೊಂಡ್ರೆ ಅವರಷ್ಟಕ್ಕೆ ಅವರೇ ಹೋಗೋರು ಬರೋರು. ಅವ್ರಿಗೆಲ್ಲ ಸರಿ ಹೋಯ್ತು. ಸರಿ ಹೋದ್ಮೇಲೆ ಮೇಡಮ್ ಅವರೇ, ನೀವು ದೇವರು ಎಲ್ಲೆಲ್ಲೋ ಹೋದ್ವಿ, ಹಾಸ್ಪಿಟ್ಲಿಗೆಲ್ಲ ಹೋದ್ವಿ, ನಮ್ಗೆ ಸರಿ ಹೋಗಲಿಲ್ಲ, ನಿಮ್ಮ ಹತ್ರ ಬಂದಮೇಲೆ ಸರಿ ಹೋಯ್ತು ಅಂತೇಳಿ ಅವರು ರೆಡಿಯಾಗಿ ಹೋದರು. ಒಬ್ಬಪ್ಪ ತೆಂಗಿನ ಮರದ ಮೇಲಿಂದ ಬಿದ್ದಿದ್ರು. ತೆಂಗಿನ ಮರದ ಮೇಲಿಂದ ಬಿದ್ದಿದ್ರೆ ಒಂದು ಹಾಸ್ಪಿಟ್ಲಿಗೆ ಹೋಗಿ ಕೇಳಿದರೆ 3 ಲಕ್ಷ ರೂಪಾಯಿ ಆಗುತ್ತೆ, ಆದರೂ ಗ್ಯಾರಂಟಿ ಕೊಡೋಲ್ಲ, ಉಳಿಯಲ್ವೋ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಅವ್ರೇನು ಮಾಡಿದ್ದಾರೆ, ಅಕ್ಕಪಕ್ಕ ಬೆಡ್ಡಲ್ಲಿದ್ದವರು ಇಲ್ಲಿ ಬೇಡ, ಹೋಗಿ ನಾಟಿ ಕ್ಲಿನಿಕ್ ಮೇಡಮ್ ಅವರು ಇದ್ದಾರೆ ಕಗ್ಲಿಪುರದಲ್ಲಿ, ಅಲ್ಲಿಗೆ ತೋರಿಸಿ ಒಂದ್ಸಲಿ, ಅವ್ರೇನಾದರೂ ಓಕೆ ಅಂತ ಅಂದರೆ ಆಗುತ್ತೆ ಅಂತ ಹೇಳ್ತಾರೆ, ಆಗಲ್ಲ ಅಂತಂದರೆ ಆಗಲ್ಲ ಅಂತ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಆದರೆ ನನ್ನ ಹತ್ರ ಬಂದರು, ನನ್ನನ್ನು ಕೇಳಿದ್ರು ಮೇಡಮ್ ಅವ್ರು ಹೇಳಿಲ್ಲ, ನಮ್ಮ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಂತ ಹೇಳಿಲ್ಲ ನನಗೆ. ನನ್ನ ಹತ್ರ ಬಂದು ಮೇಡಮ್ ಅವರೇ ಈ ಥರ ಕಾಲು ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ ಅಂತ ಅಂದರು. ಅವ್ರನ್ನೂ ಒಂದು 2-3 ಜನ ಎತ್ಕೊಂಬಂದರು, ಅವ್ರನ್ನ ನಮ್ಮತ್ತೆ ಎತ್ಕೊಂಬಂದರು. ನಾನು ಒಂದು ಎಕ್ಸ್ರೇ ತೆಗೆಸ್ಬಿಟ್ಟು ಚೆಕ್ ಮಾಡಿಸಿದೆ. ಚೆಕ್ ಮಾಡಿಸಿದ್ರೆ ರುಂಡಿ ಮೂಳೆ ಮುರಿದೋಗಿತ್ತು. ಮುರಿದೋದ್ರೆ ನಾನು ಒಂದು 2 ತಿಂಗಳಾಗುತ್ತಪ್ಪ, ನೀವು ಓಕೆ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿದೆ. ಅವರು ಆಯಿತು ಮೇಡಮ್ ಅವರೇ, 2 ತಿಂಗಳಿಲ್ಲ ಅಂದರೆ 3 ತಿಂಗಳಾದರೂ ಪರವಾಗಿಲ್ಲ, ನೀವು ಮಾಡಿ ಅಂತ ಹೇಳಿದ್ರು. ನಾನು ಈಗ ಒಂದು ತಿಂಗಳಾಯಿತು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಫಸ್ಟು ನಡೆಯೋಕ್ಕಾಗ್ತಾ ಇರಲಿಲ್ಲ. ಈಗ 1 ತಿಂಗಳಿಂದ ಈಗ ಆರಾಮಾಗಿ 1 ತಿಂಗಳಾದಮೇಲೆ ನೀಟಾಗಿ ನಡೀತಾ ಇದ್ದಾರೆ, ಪರವಾಗಿಲ್ಲ. ಒಬ್ಬರೇ ಹೋಗ್ತಾರೆ, ಬಾತ್ರೂಮ್ಗೂ ಹೋಗೋಕ್ಕಾಗ್ತಾ ಇರಲಿಲ್ಲ, ಅವರು ರೀಸಸ್ಗೂ ಹೋಗೋಕ್ಕಾಗ್ತಾ ಇರಲಿಲ್ಲ, ಕಾಲು ಹಿಂಗೆ ಅಳ್ಳಾಡ್ಸೋಕ್ಕೂ ಆಗ್ತಾ ಇರಲಿಲ್ಲ. ಈಗ ಆರಾಮಾಗಿ ಅವರೇ ಹೋಗ್ತಾರೆ, ಅವರೇ ಬರ್ತಾರೆ. ಅವ್ರಿಗೆ ಈಗ ಚೆನ್ನಾಗಿದೆ.
ಅಕ್ಕಪಕ್ಕ ಜನಗಳಿಗೆಲ್ಲ ಅವರೇ ಹೇಳ್ತಾರೆ, ಪರವಾಗಿಲ್ಲ ಹೋಗಿ ಕಗ್ಲಿಪುರದಲ್ಲಿ ಒಂದು ನಾಟಿ ಕ್ಲಿನಿಕ್ ಆಗಿದೆ ಹೋಗಿ ಅಂತ ಹೇಳ್ತಾರೆ. ಇಲ್ಲಿಗೆ ಬರ್ತಾರೆ ನಮ್ಮ ಶಾಪ್ಗೆ. ಮತ್ತು ಇನ್ನೊಂದು ಪೇಷೆಂಟು ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು, ಅವರು ಚೇನ್ ಮೇಲಿಂದ ಬಿದ್ದು ಅವ್ರಿಗೂ ಕೀಲು ಬಿಟ್ಟಿತ್ತು. ಅವರು ಹಾಸ್ಪಿಟ್ಲಿಗೆ ಹೋಗಿದ್ರು. ಅಮೌಂಟು ಜಾಸ್ತಿ ಹೇಳಿರೋದ್ರಿಂದ ಮತ್ತು ಇಲ್ಲ ಅಮೌಂಟು ಜಾಸ್ತಿ ಹೇಳ್ತಾರೆ ಅಂತೇಳಿ ಒಂದು ಪೇಷೆಂಟ್ನ ಅಲ್ಲೇ ಇಟ್ಟು ಹಾಸ್ಪಿಟ್ಲಲ್ಲೇ ಇಟ್ಟು ನನ್ನ ಹತ್ರ ಕರ್ಕೊಂಬಂದರು. ಮೇಡಮ್ ಅವರೇ ಇದಾಗುತ್ತಾ, ಎಕ್ಸ್ರೇ ತೊಗೊಬಂದರು. ಮೇಡಮ್ ಅವರೇ ಇದಾಗುತ್ತಾ, ಈ ಥರ ಅಡ್ಮಿಂಟ್ ಮಾಡಿದ್ದೀವಿ, ಡಾಕ್ಟ್ರ್ ಈ ಥರ ಹೇಳ್ತಾ ಇದ್ದಾರೆ 1 ಲಕ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನೀವು ರೆಡಿ ಮಾಡ್ತೀರಾ ಅಂತ ಹೇಳಿದ್ಕೆ ಇಲ್ಲ ಕರ್ಕೊಂಬಂದ್ರಪ್ಪ ನಾನೇ ರೆಡಿ ಮಾಡ್ತೀನಿ ಅಂತ ಹೇಳಿದೆ. ನನ್ನ ಹತ್ರ ಕರ್ಕೊಂಬಂದರು. ಈಗ 1 ತಿಂಗಳಾಗ್ತಾ ಇದೆ. ಪರವಾಗಿಲ್ಲ, ಅಪ್ಪನಿಗೆ 90% ರೆಡಿಯಾಗಿದೆ, ಅವ್ರಿಗೂ ರೆಡಿಯಾಗಿದೆ. ಎಲ್ಲರೂ ನೆನೆಸ್ಕೊತಾರೆ, ಪರವಾಗಿಲ್ಲ ಹೆಂಗೋ ಹಳ್ಳೀಲಿ ಒಂದು ಮೇಡಮ್ ಅವ್ರು ಬಂದರು, ಎಲ್ಲರಿಗೂ ರೆಡಿ ಆಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಮೂಳೆ ಮುರಿದೋಗಿದ್ರೆ ಅದು ಗಟ್ಟಿ ಆಗಬೇಕು ಅಂತಂದರೆ ನಮಗೆ ನಾಟಿ ಮೊಟ್ಟೆ ತಿನ್ನಬೇಕು, ಮತ್ತು ಮೇಕೆದು ಕಾಲು ಸೂಪ್ ಕುಡಿಬೇಕು, ಮತ್ತು ಬಾದಾಮಿ, ಗೋಡಂಬಿ, ಹಾಲು ಮತ್ತು ಕೊಬ್ಬರಿ ಅದನ್ನು ಅಷ್ಟನ್ನು ಪುಡಿ ಮಾಡಿ ಹಾಲ್ಗೆ ಹಾಕೊಂಡು ಕುಡಿದ್ರೆ ಗಟ್ಟಿ ಆಗುತ್ತೆ. ಮತ್ತು ಕಾಲು ಸೊಪ್ಪು ಬೇಯಿಸ್ಬಿಟ್ಟು ಜಾಸ್ತಿ ಉಪ್ಪು ಖಾರ ಹಾಕಬಾರ್ದು. ಒಂದು 10 ಕೂಗು 15 ಕೂಗು ಕೂಗಿಸ್ಬಿಟ್ಟು ಆ ಕಾಲು ಸೊಪ್ಪು ವಾರದಲ್ಲಿ 2 ಸಲ 3 ಸಲ ಕುಡಿದ್ರೆ ಗಟ್ಟಿಯಾಗುತ್ತೆ. ಮತ್ತು ಸೊಪ್ಪು, ತರಕಾರಿ, ಹಣ್ಣು ಇದೆಲ್ಲ ತಿಂದರೆ ಮೂಳೆಗಳು ಗಟ್ಟಿಯಾಗುತ್ತೆ. ಈ ಕ್ಯಾಲ್ಸಿಯಂ ಮಾತ್ರೆ ಅಂತ ಕೊಡ್ತಾರೆ, ಕ್ಯಾಲ್ಸಿಯಂ ಮಾತ್ರೆ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಡೈಲಿ 2 ಮೊಟ್ಟೆ ತಿಂದರೆ ಅದರಲ್ಲೇ ಕ್ಯಾಲ್ಸಿಯಂ ಸಿಗುತ್ತೆ, ಅದೇ ಮೂಳೆ ಸ್ಟ್ರೆಂತ್ ಆಗುತ್ತೆ. ನಾವು ಮಾತ್ರೆಗಳು ತಿನ್ನೋದ್ರಿಂದ ಏನು ಉಪಯೋಗ ಇಲ್ಲ. ನಾವು ಮನೆಯಲ್ಲಿ ಏನಿರುತ್ತೋ ಅದನ್ನೇ ಉಪಯೋಗಿಸ್ಕೊಂಡು ಕಮ್ಮಿ ಇದರಲ್ಲೇ ನಾವು ರೆಡಿ ಮಾಡ್ಕೊಬೋದು, ಮೂಳೆ ಸ್ಟ್ರೆಂತ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ.